ಶಿವಮೊಗ್ಗದ ಪ್ರತಿಷ್ಠಿತ ಯೂನಿವರ್ಸಿಟಿ ಆದಂತ ಕುವೆಂಪು ಯೂನಿವರ್ಸಿಟಿ ಬಗ್ಗೆ ಬಹಳಷ್ಟು ದಿನಗಳಿಂದ ಬಹಳಷ್ಟು ವರ್ಷಗಳಿಂದ ನಾನು ನಾನಾ ರೀತಿಯಾದಂತ ಅಲ್ಲಿಯ ಚಟುವಟಿಕೆ, ಅಲ್ಲಿಯ ಸಮಸ್ಯೆಗಳ ಬಗ್ಗೆ ನಿರಂತರವಾಗಿ ನಿಮ್ಗಳ ಜೊತೆ ಚರ್ಚೆ ಮಾಡ್ತಾ ಇದ್ದೆ. ಕಳೆದ ಒಂದು 6 ತಿಂಗಳಿಂದ ನಾನು ನಿರಂತರವಾಗಿ ಕುವೆಂಪು ಯೂನಿವರ್ಸಿಟಿಯ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಮಟ್ಟಕ್ಕೆ, ಅಲ್ಲಿಯ ವೈಸ್ ಚಾನ್ಸಲರ್, ಹಿಂದೆ ಇದ್ದಂತಹ ರಿಜಿಸ್ಟ್ರಾರ್ನ ಸಮಸ್ಯೆ, ಅವರ ಭ್ರಷ್ಟಾಚಾರ ಆರೋಪಗಳು, ಹಗರಣಗಳು, ಇದನ್ನು ಕೂಡ ಸದನದ ಒಳಗೆ ಮತ್ತು ಯೂನಿವರ್ಸಿಟಿಯ ನಮ್ಮ ಅಕಾಡೆಮಿಕ್ ಕೌನ್ಸಿಲ್ ಒಬ್ಬ ಮೆಂಬರ್ ಆಗಿನೂ ಕೂಡ ಅಲ್ಲಿ ಮಾತಾಡ್ತಾ ಇದ್ದೆ. ಕಳೆದ ಅಕಾಡೆಮಿಕ್ ಕೌನ್ಸಿಲ್ ಮೀಟಿಂಗ್ ಅಲ್ಲೂ ಕೂಡ ಒಂದಷ್ಟು ವಿಷಯಗಳನ್ನ ಪ್ರಸ್ತಾಪ ಮಾಡಿದಂತ ಸಂದರ್ಭದಲ್ಲಿ ನಮಗೆ ಇದನ್ನ ಸರಿ ಮಾಡಬೇಕು ಅನ್ನುವಂತಹ ಒಂದು ಯೋಚನೆಯಿಂದ ನಾವು ಅವರಿಗೆ ಹಲವಾರು ಸಲಹೆಗಳನ್ನ ಕೂಡ ನಮ್ಮ ಕುಲಪತಿಗಳಾದಂತಹ ಶ್ರೀಯುತ ಶರತ್ ಅನಂತ ಮೂರ್ತಿ ಅವರಿಗೂ ಕೂಡ ನಾ ಕೇಳ್ಕೊಂಡೆ, ಇದನ್ನ ಸರಿ ಮಾಡಿ. ತಪ್ಪಾಗಿದೆ ಅಂತಾನೆ ಹೋದ್ರೆ ಎಲ್ಲಿಗೆ ಹೋಗುತ್ತೆ ನಮ್ಮ ಯೂನಿವರ್ಸಿಟಿಯ ಈ ಸಲ ಬಜೆಟ್ ಅನ್ನ ನೋಡಿದ್ರೆ ಕೋತಾ ಬಜೆಟ್. ಎಲ್ಲಿಂದ ತರ್ತೀರಾ ದುಡ್ಡು? ಒಬ್ಬ ಅಲ್ಲಿ ಕೆಲ್ಸಗಾರ ಒಂದು 30-35 ವರ್ಷ ಕೆಲಸ ಮಾಡಿರುವಂತವ್ರು ರಿಟೈರ್ಡ್ ಆದ್ರೆ ಪೆನ್ಷನ್ ಸೆಟ್ಲ್ ಆಗ್ತಾ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಅವ್ರ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾರೆ. ಒಂದು ಯೂನಿವರ್ಸಿಟಿ ಅಂದ್ರೆ ಸೆಲ್ಫ್ ರಿಲಯಂಟ್ ಆಗ್ಬೇಕು, ಅಂದ್ರೆ ಅಲ್ಲೇ ಅದಕ್ಕೆ ಆದಾಯ ಬರಬೇಕು, ಖರ್ಚು ಅಲ್ಲೇ ಆಗ್ಬೇಕು. ಸರ್ಕಾರದ ಅನುದಾನಗಳು ಬಂದ್ರೆ ಮಾತ್ರ ತಗೋಬೇಕು. ದಿನನಿತ್ಯ ನಡೆಸ್ಲಿಕ್ಕೆ ಸರ್ಕಾರದ ವತಿಯಿಂದ ಆಗಬಾರ್ದು ಅನ್ನೋಂಥದಕ್ಕೆ ಇದಕ್ಕೆಲ್ಲ ಯೂನಿವರ್ಸಿಟಿಗಳ ಚಿಂತನೆಯನ್ನ ಹಿಂದೆ ಎಲ್ಲ ಮಾಡಿದಂಥದ್ದು. ನಾನು ನಿನ್ನೆ ತುಮಕೂರು ಯೂನಿವರ್ಸಿಟಿ ಅಲ್ಲಿನ ವೈಸ್ ಚಾನ್ಸಲರ್ ವೆಂಕಟೇಶ್ವರಲ್ಲು ಅವರ ಒಂದು ಅಭಿನಂದನಾ ಸಭೆಗೆ ಹೋಗಿದ್ದೆ. ನಾನು ಒಂದಿನ ಮುಂಚೆ ಹೋಗಿ ಆ ಯೂನಿವರ್ಸಿಟಿ ಹೊಸ ಕ್ಯಾಂಪಸ್ಸಿಗೂ ಕೂಡ ಹೋಗಿದ್ದೆ. ನಾ ಕೇಳ್ತಾ ಇದ್ದೆ, ನಿಮ್ದು ಯಾಕಂದ್ರೆ ಒಂದು 15 ದಿನದ ಕೆಳಗಡೆ ಅಕಾಡೆಮಿಕ್ ಕೌನ್ಸಿಲ್ ಮೀಟಿಂಗಿಗೆ ಹೋದಾಗ ಬಜೆಟ್ ಏನು, ಎಷ್ಟು ಆದಾಯ ಇದೆ, ಎಷ್ಟು ಖರ್ಚಿದೆ, ಮುಂದಿನ ಬಜೆಟ್ 27-28ರ ಬಜೆಟ್ ನ ಕಾಪಿನೂ ಕೂಡ ಇಟ್ಕೊಂಡಿದ್ದೆ. ನಾನು 27-28 ಬಜೆಟ್ ಎಷ್ಟು ಕೋತಾ ಅಂದ್ರೆ ಒಟ್ಟು 47 ಕೋಟಿ ಕೋತಾ ಬಜೆಟ್ ಅನ್ನ ಸರ್ಕಾರಕ್ಕೆ ಮಂಡನೆ ಮಾಡ್ತಾರೆ ಇವರು. ನಾನು ಕೋತಾ ಬಜೆಟ್ ಅಂದ್ರೆ ಎಕ್ಸ್ಪೆಂಡಿಚರ್ನೇ ನಿಮಗೆ ಫುಲ್ಫಿಲ್ ಮಾಡಕ್ ಆಗದೆ ಇರುವಂತಹ ನಮ್ಮ ಕುವೆಂಪು ಯೂನಿವರ್ಸಿಟಿ ಈ ಮಟ್ಟಕ್ಕೆ ಯಾಕೆ ಬಂತು ಅನ್ನೋಂಥದ್ದನ್ನ ಇಲ್ಲಿ ವಿಶ್ಲೇಷಣೆಯನ್ನ ಅವ್ರಿಗೂ ಕೂಡ ನಮ್ಮ ಅಕಾಡೆಮಿಕ್ ಕೌನ್ಸಿಲ್ ಮೀಟಿಂಗ್ ಅಲ್ಲೂ ಕೂಡ ಹೇಳ್ತಾ, ಎಲ್ಲೆಲ್ಲಿ ನಾವು ಇದನ್ನ ಎಕ್ಸ್ಪೆಂಡಿಚರ್ ಅನ್ನ ಕಡಿಮೆ ಮಾಡ್ಬೇಕು, ಆದಾಯ ಜಾಸ್ತಿ ಮಾಡ್ಬೇಕು ಅಂತಿದ್ದಂಗೆ ನೇರವಾಗಿ ಏನ್ ಮಾಡ್ತಾರೆ ಅಂದ್ರೆ ಎಕ್ಸಾಮಿನೇಷನ್ ಫೀ, ಒಂದು ಉದಾಹರಣೆ ಅಷ್ಟೇ, ಇನ್ನು 108 ಉದಾಹರಣೆಗಳಿದೆ. ಎಕ್ಸಾಮಿನೇಷನ್ ಫೀ ₹1 ಇತ್ತು, ₹100 ಮಾಡಿದ್ರು. ಸ್ಪೋರ್ಟ್ಸ್ಗೆ ಅಂತ ₹500 ಕಲೆಕ್ಟ್ ಮಾಡ್ತಾ ಇದ್ರು. ಆ ₹500 ಕಲೆಕ್ಟ್ ಮಾಡಿದಂತ ದುಡ್ಡನ್ನು ನಾನು ಪ್ರತಿ ಸಲ ಕೇಳ್ತಿದ್ದೆ, ಆ ಟೋಟಲ್ ಒಟ್ಟೊಂದು 40 ಲಕ್ಷ ನೀವು ಕಲೆಕ್ಟ್ ಮಾಡಿದ್ರೆ 40 ಲಕ್ಷದಲ್ಲಿ ಎಷ್ಟು ದುಡ್ಡನ್ನ ಸ್ಪೋರ್ಟ್ಸ್ ಆಕ್ಟಿವಿಟಿ ಕೊಡ್ತೀರಾ ಅಂತ ಅದನ್ನ ಕೇಳ್ತಿದ್ದೆ. 40 ಲಕ್ಷ ಕಲೆಕ್ಟ್ ಮಾಡಿದ್ರೆ 10 ಲಕ್ಷ ಕೊಡೋದು, ಇನ್ 30 ಲಕ್ಷ ಮತ್ತೆ ಇವ್ರ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಹಾಕೋದು. ಈ ಸಲ ಇದ್ದಕ್ಕಿದ್ದಂಗೆ ₹1250 ಜಾಸ್ತಿ ಮಾಡಿದ್ದಾರೆ ಸ್ಪೋರ್ಟ್ಸ್ ಫೀಸ್ ಅಂತ. ಆದ್ರೆ ಅದನ್ನ ಸ್ಪೋರ್ಟ್ಸ್ಗೆ ಆಕ್ಟಿವಿಟೀಸ್ಗೆ ಹಾಕಿಸ್ಕೊಂಡ್ರೆ ನಮಗೇನ್ ಬೇಜಾರಿಲ್ಲ, ಅದನ್ನು ಕೂಡ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ಗೆ ಬಳಸುವಂತದ್ದು ಸ್ಥಿತಿ ಇವತ್ತು ಕುವೆಂಪು ಯೂನಿವರ್ಸಿಟಿ ಬರ್ತಾ ಇದೆ. ಇನ್ನೊಂದು, ಇದನ್ನ ನೋಡ್ತಾ ನಾನು ಎಲ್ಲಿ ಎಕ್ಸ್ಪೆಂಡಿಚರ್ ಅನ್ನ ಕಡಿಮೆ ಮಾಡ್ಬೇಕು, ಯಾಕೆ ಇಷ್ಟೊಂದು ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ದೊಡ್ಡ ಒಂದು ಇದನ್ನ ಹಗರಣ ಅಂತಿರೋ, ಭ್ರಷ್ಟಾಚಾರ ಅಂತಿರೋ, ಇದನ್ನ ಕಣ್ಮುಚ್ಕೊಂಡ್ ಮಾಡ್ತಾ ಇದ್ದಾರೋ ಅಂತ ಅನ್ಸುತ್ತೋ. 1 ತಿಂಗಳ ಹಿಂದೆ ನಾನೊಂದು ಲೆಟರ್ ಕೊಟ್ಟೆ, ಇದ್ರ ಮಾಹಿತಿಗಳು ಬೇಕು ಅಂತ, ಇದನ್ನ ನಿಲ್ಸಿ ಅಂತ. ಏನು ಅಂದ್ರೆ ನಮ್ದು ವ್ಯಾಲ್ಯೂಯೇಷನ್ ನಡೆಯುತ್ತೆ, ಡಿಜಿಟಲ್ ವ್ಯಾಲ್ಯೂಯೇಷನ್ ಅನ್ನ ಇಡೀ ಕರ್ನಾಟಕದಲ್ಲಿ VTU ಬಿಟ್ರೆ ಇನ್ನೆಲ್ಲೂ ಇದನ್ನ ಅಳವಡಿಸ್ಕೊಂಡಿಲ್ಲ. ಎಲ್ಲಿ ಇವರಿಗೆ ಇದರದ ಅದಕ್ಕೆ ಮಾಡ್ಬೋದು ಅನ್ನೋದಕ್ಕೆ ಅಧಿಕಾರ ಕೊಟ್ಟವ್ರು ಯಾರು ಅಂತ ಕೇಳಿದ್ರೆ ಇನ್ನೂ ಹೇಳಿಲ್ಲ. ಅಕಾಡೆಮಿಕ್ ಕೌನ್ಸಿಲ್ ಅಲ್ಲಿ ಇದು ಡಿಜಿಟಲ್ ವ್ಯಾಲ್ಯೂಯೇಷನ್ ಅನ್ನ ಮಾಡ್ಬೋದು ಅನ್ನೋಂಥದಕ್ಕೆ ಎಲ್ಲಿ ಅಪ್ರೂವಲ್ ಅಂತ ಕೇಳಿದೀನಿ, ಅದು ಇಲ್ಲಿವರೆಗೂ ಮಾಹಿತಿಯನ್ನ ಕೊಟ್ಟಿಲ್ಲ.
ಡಿಜಿಟಲ್ ವ್ಯಾಲ್ಯೂಯೇಷನ್ ಅನ್ನ ಮಾಡ್ಲಿಕ್ಕೆ ಟೆಂಡರ್ ನ ಫ್ಲೋಟ್ ಮಾಡಿದೀರಾ ಅಂತ ಕೇಳಿದ್ರೆ ಇಲ್ಲಿವರೆಗೂ ನನಗೆ ಕೊಟ್ಟಿಲ್ಲ. ನಾನು ಮಾಧ್ಯಮಕ್ಕೆ ಹೋಗ್ಬಾರ್ದು, ಇದು ಹೊರಗಡೆ ಚರ್ಚೆ ಆಗ್ಬಾರ್ದು, ಒಳಗಡೆನೆ ಆಗ್ಬೇಕು ಅಂತಾನೆ ವೈಸ್ ಚಾನ್ಸಲರ್ ಕೇಳ್ದೆ, ಲೆಟರ್ ಕೊಟ್ಟೆ, ನನಗಿನ್ನು ಮಾಹಿತಿನೂ ಕೊಡ್ತಿಲ್ಲ ವೈಸ್ ಚಾನ್ಸಲರ್. ಹೇಳ್ತೀನಿ ಡಿಜಿಟಲ್ ವ್ಯಾಲ್ಯೂಯೇಷನ್ ಅಲ್ಲಿ ನಿಮಗೆ ಗೊತ್ತಿದೆ, ಒಬ್ಬ ಲೆಕ್ಚರರ್ ಒಂದು ಶೀಟ್, ಒಟ್ಟು ಒಂದು ಸೆಮಿಸ್ಟರ್ ಹೇಳ್ಬಿಡ್ತೀನಿ, ಒಂದು ಸೆಮಿಸ್ಟರ್ಗೆ ಸುಮಾರು ಸ್ಕ್ರಿಪ್ಟ್ಸ್ ಅಂದ್ರೆ ಶೀಟ್ಸ್, ನಂಬರ್ ಆಫ್ ಶೀಟ್ಸ್ 2,80,000 ಪೇಜ್ಗಳು ಬರುತ್ತೆ. 2,80,000 ರೂಪಾಯಿ, 80,000 ಪೇಜ್ಗಳು ಬರುತ್ತೆ. 2,80,000ಕ್ಕೆ ಒಬ್ಬ ಲೆಕ್ಚರರ್, UGC, ನಾನ್ UGC ಇವ್ರು ಎಲ್ಲರಿಗೂ 15 ರೂಪಾಯಿಗಳನ್ನ ಕೊಡ್ತಾರೆ ಒಂದು ಶೀಟ್ ನ ವ್ಯಾಲ್ಯೂಯೇಷನ್ ಮಾಡಿದ್ರೆ. ನಾನು ಒಂದ್ ಸಣ್ಣ ಉದಾಹರಣೆ, ಅದು ಯಾವ ಮಟ್ಟಕ್ಕೆ ಅದು ಭ್ರಷ್ಟಾಚಾರ ಆಗಿದೆ ಅಂತ ನೀವೇ ಒಂದ್ಸಲ ನೋಡ್ಕೋಬಹುದು. ಭ್ರಷ್ಟಾಚಾರನೋ ಗೊತ್ತಿಲ್ಲ ನಂಗೆ. 2,80,000 ಒಂದು ಸೆಮಿಸ್ಟ್ರಿಗೆ ಆಗುತ್ತೆ, 15 ರೂಪಾಯಿ ಆಗುತ್ತೆ. ಅವರಿಗೆ TA, DA, ನಾನ್ UGC ಅವರಿಗೆ ಒಂದ್ ಸ್ವಲ್ಪ ಜಾಸ್ತಿ ಇದೆ, UGC ಅವರಿಗೆಲ್ಲ ಕಡಿಮೆ ಇದೆ. ಎಲ್ಲದೂ ಸೇರಿ ಹತ್ತತ್ರ ಒಂದು 20 ರಿಂದ 22 ರೂಪಾಯಿ ಒಂದು ಶೀಟಿಗೆ ಬೀಳಬಹುದು. ಇವ್ರದ್ದು ಆಶ್ಚರ್ಯ ನೀವು ನಂಬಲ್ಲ, ಒಂದು ಶೀಟಿನ ಸ್ಕ್ಯಾನಿಂಗ್ ಮಾಡ್ಲಿಕ್ಕೆ, ಒಂದು ಶೀಟ್ ಸ್ಕ್ಯಾನ್ ಮಾಡ್ಲಿಕ್ಕೆ 54 ರೂಪಾಯಿ ಚಾರ್ಜ್ ಮಾಡ್ತಾ ಇದಾರೆ. 54 ರೂಪಾಯಿ ಚಾರ್ಜ್ ಮಾಡ್ತಾ ಇದಾರೆ. ಎಲ್ಲ ಡಾಕ್ಯುಮೆಂಟ್ ಇದೆ, ಅವ್ರು ಇನ್ನೂ ನಂಗೆ ಕೊಟ್ಟಿಲ್ಲ. ಅವ್ರ ಪೇಮೆಂಟ್ ಡೀಟೇಲ್ಸ್ ಇದೆ ನನ್ನ ಹತ್ರ. 54 ರೂಪಾಯಿ ಒಂದು ಶೀಟ್ ಅವ್ರು ಸ್ಕ್ಯಾನ್ ಮಾಡಕ್ಕೆ. ಅದ್ರೊಳಗಡೆ ಏನಾಗ್ತಾರೆ ಅಂದ್ರೆ ಬರೇ ಸ್ಕ್ಯಾನಿಂಗ್ ಅಲ್ಲಂತೆ, ಇಂಪೋರ್ಟಿಂಗ್ ಆಫ್ ಮಾರ್ಕ್ಸ್ ಅಂತೆ. ಅದು ಎಲ್ಲ ಕಂಪ್ಯೂಟರ್ ಅಲ್ಲಿ ಹಾಕೋದು, ಯಾರು ಕೈಯಿಂದ ಇಂಪೋರ್ಟ್ ಮಾಡಲ್ಲ. ಒಂದು ಬಟನ್ ಒತ್ತಿದ್ರೆ ಆ ಸ್ಕ್ಯಾನಿಂಗ್ ಆದಾಗ, ನಾನು ಅವಾಗ್ಲೇನೆ ಹೇಳಿದ್ದೆ ಇದು ಸರಿ ಇಲ್ಲ, ಸ್ಕ್ಯಾನ್ ಮಾಡಿದ್ದನ್ನ ವ್ಯಾಲ್ಯೂಯೇಷನ್ ಯಾರು ಮಾಡೋದು? ಲೆಕ್ಚರರ್ಸ್ಗೆ. ಲೆಕ್ಚರರ್ಸ್ ನಮ್ದು ಹೆಂಗಿದೆ ಅಂದ್ರೆ, ಒಂದು ರೂಮ್ ಅಲ್ಲಿ ಕೂತಿ ತಾನೆ ನಾವೆಲ್ಲ ವ್ಯಾಲ್ಯೂಯೇಷನ್ ಮಾಡ್ಸೋದು, ಪೇಪರ್ ಕೊಟ್ರೆ. ಇಲ್ಲಿ ಮಜಾ ಇದೆ, ನೀವು ಕೇಳ್ಬೇಕು, ನಮಗೆ ನಂಬಕ್ಕೂ ಆಗಲ್ಲ. ಅವ್ರು ಬಾರಲ್ಲಿ ಕುತ್ಕೊಂಡು ವ್ಯಾಲ್ಯೂಯೇಷನ್ ಮಾಡ್ಬೋದು. ಒಂದು OTP ಬರುತ್ತೆ. ಇಲ್ಲಿ ಯಾರು ನೀವೇನಾರ ಮಾಡಿದೀರಾ? ಒಂದು OTP ಬರುತ್ತೆ. OTP ತಗೊಂಡು ವ್ಯಾಲ್ಯೂಯೇಷನ್ ಅವ್ರಿಗೆ ಮನ್ಸಿಗೆ ಬಂದಾಗ ವ್ಯಾಲ್ಯೂಯೇಷನ್ ಮಾಡ್ಬೋದು. ಅದಾಯ್ತಾ? ನಾವ್ ಅನ್ಕೊಂಡ್ವಿ ಡಿಜಿಟಲ್ ವ್ಯಾಲ್ಯೂಯೇಷನ್ ಮಾಡೋದ್ರ ಮೂಲಕ ಒಂದು ಹಣವನ್ನ ಕಡಿಮೆ ಆಗುತ್ತೆ, ಇನ್ನೊಂದನ್ನ ಟೈಮ್ ಡ್ಯೂರೇಷನ್. ಈಗ ಟೈಮ್ ಡ್ಯೂರೇಷನ್ ಬಂದ್ರೆ ಹಣ ಅಂತೂ ನಿಮ್ ಕಣ್ಣಿಗೆ ಕಾಣಂಗೆ ಕೊಡ್ತೀನಿ ನಾನು. ಪ್ರತಿ ಅವ್ರು ಪೇಮೆಂಟ್ ಮಾಡಿರೋ ಅಷ್ಟು ಡೀಟೇಲ್ಸ್ ಇದೆ ನನ್ನ ಹತ್ರ. ಯಾವ ಕಂಪ್ನಿಗೆ ಅಂತಾನು ಇದೆ ನನ್ನ ಹತ್ರ. ಕಂಪ್ನಿ ಡೀಟೇಲ್ಸ್ ಬಗ್ಗೆ ನಾನು ಹೇಳಕ್ ಹೋಗಲ್ಲ. ಯಾವ ಕಂಪ್ನಿಗೆ ಅಂತಾನು ನಾನು ಹೇಳ್ತಾನೆ ಇದ್ದೀನಿ, ನಿಲ್ಸಿ ಇದು ಅಂತ. ಒಂದು ವರ್ಷ, ಒಂದು ಸೆಮಿಸ್ಟರ್ ವ್ಯಾಲ್ಯೂಯೇಷನ್ ಮಾಡಕ್ಕೆ ಇವರಿಗೆ 2,36,00,000 ರೂಪಾಯಿ ಆಗುತ್ತೆ. ಒಂದು ಸೆಮಿಸ್ಟರ್ ಡಿಜಿಟಲ್ ವ್ಯಾಲ್ಯೂಯೇಷನ್. ಅದೇ ನಮ್ಮವರೇ ಅದನ್ನ ವ್ಯಾಲ್ಯೂಯೇಷನ್ ಮಾಡಕ್ಕೆ ಕೇವಲ 1,01,00,000 ರೂಪಾಯಿ ಆಗುತ್ತೆ, ಆಗ್ತಾ ಇದೆ ಈಗ. ನಾನ್ ಅನ್ಕೊಂಡೆ ಬಹಳ ಬೇಗ ಇವ್ರು ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ. ಹಿಂದೆ ಎಲ್ಲ ಲೇಟ್ ಆಗ್ತಿತ್ತು, ಪಾಪ ಲೆಕ್ಚರರ್ಸ್ ಲೇಟ್ ಮಾಡ್ತಾ ಇದ್ರೇನೋ ಅದೆಲ್ಲ ಕೊಡೋದು ಅಂತ ಅನ್ಕೊಂಡ್ರೆ 24-25 ಮಾರ್ಕ್ಸ್ ಕಾರ್ಡ್ ಕೊಟ್ಟಿಲ್ಲ ಇವ್ರು ಇನ್ನು. ಡಿಜಿಟಲ್ ವ್ಯಾಲ್ಯೂಯೇಷನ್ 4,36,00,000 ಇಲ್ಲಿವರೆಗೂ ಪೇಮೆಂಟ್ ಆಗಿರೋದು. 4,35,00,000 ಕೊಟ್ಟಿದ್ದಾರೆ ಅವ್ರಿಗೆ ಈಗಾಗಲೇ ಪೇಮೆಂಟ್ ಆಗಿದೆ. ವಿತ್ ಬ್ಯಾಂಕ್ ಇದಿದೆ ನನ್ನ ಹತ್ರ, ಟ್ರಾನ್ಸ್ಫರ್ ಆಗಿರೋದು 4,35,00,000 ಕೊಟ್ಟಿದೆ. ಆದ್ರೆ ಇನ್ನೂ 24-25-26 ಮಾರ್ಕ್ಸ್ ಕಾರ್ಡ್ ಅನ್ನೇ ಕೊಟ್ಟಿಲ್ಲ ಇವ್ರಿಗೆ. ಸುಮಾರು ಜನದ್ದು ನಾವು ಹೇಳ್ತಾ ಇದಾರೆ, ನಾನು ವಿತ್ ಡಾಕ್ಯುಮೆಂಟ್ ಇಲ್ದೆ ಬೇಡ ಅಂತಿದ್ದೀನಿ. ಅವ್ರು ಹೇಳ್ತಾ ಇರೋವಂಥದ್ದು, ನಾವು ದುಡ್ಡು ಕೊಟ್ಟನು ಕೂಡ ನನ್ನ ಮಾರ್ಕ್ಸ್ ಜಾಸ್ತಿ ಮಾಡ್ಕೋಬಹುದು ಅನ್ನೋವಂಥದ್ದನ್ನು ಬರ್ತಾ ಇದೆ. 64 ಬರೋವಂಥವ್ರಿಗೆ 6 ಮಾರ್ಕ್ಸ್ ಕೊಟ್ಟಿರೋವಂಥದ್ದನ್ನು ಕೂಡ ನೋಡ್ತಾ ಇದೀವಿ. ಹಿಂದೆ ಏನು ಆಗಿಲ್ಲ, ಮ್ಯಾನ್ಯುಯಲ್ ಅಲ್ಲ, ಸಾಂಪ್ರದಾಯಿಕ ಮೌಲ್ಯಮಾಪನದಲ್ಲಿ ಆಗಿಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಡಿಜಿಟಲ್ ವ್ಯಾಲ್ಯೂಯೇಷನ್ ಅಂತ ಮಾಡಿದ್ಮೇಲೆ ಇದಕ್ಕೆ ಇನ್ನಷ್ಟು ಟ್ರಾನ್ಸ್ಪರೆನ್ಸಿ, ಅಕ್ಯುರೇಸಿ, ಇಂಟಿಗ್ರಿಟಿ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಅದರ ಡಿಜಿಟಲ್ ವ್ಯಾಲ್ಯೂಯೇಷನ್ ಅಲ್ಲಿ ಇಷ್ಟೊಂದು ದುಡ್ಡು 54 ರೂಪಾಯಿ ಸ್ಕ್ಯಾನಿಂಗಿಗೆ ತಗೊಳೋವಂಥದ್ದು ಎಷ್ಟು ಸರಿ? ನಾ ಕೇಳ್ದೆ, ನಮ್ಮ CEO ಅವರಿಗೂ ಕೇಳ್ದೆ, ದಯಮಾಡಿ ಫಸ್ಟ್ ನಿಲ್ಸಿ ಅಂತ. ಏನ್ ಹೇಳ್ತಾರೆ ಅಂದ್ರೆ VC ಅವರು 6 ವರ್ಷಕ್ಕೆ ಅಗ್ರಿಮೆಂಟ್ ಆಗ್ಬಿಟ್ಟಿದೆ ಅಂತ. 100% ಬ್ರೇಕ್ ಮಾಡ್ಬೋದು ಸರ್. ನಾನು ಅದನ್ನೇ ಹೇಳ್ದೆ, ಇದು ಸರ್ ಫಸ್ಟ್ ನಿಲ್ಸಿ, ತನಿಖೆ ಮಾಡ್ಲಿ.
ನಮ್ ಸಿಸ್ಟಮ್ ಅಲ್ಲಿ ಇದೆ. ಇಷ್ಟು ವರ್ಷ ಎಂತೆಂತ ನಮ್ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಕೆಲಸ ಮಾಡಿರೋಂತ ಈ ನಮ್ ಕುವೆಂಪು ಯೂನಿವರ್ಸಿಟಿ, ನಾವು ಕ್ವೋಟಾ ಬಜೆಟ್ ಅನ್ನ ಇದ್ರೊಳಗಡೆ ನೋಡ್ಬೋದಿತ್ತಲ್ವ ಅವರು ಅಂತದ್ದು. ಇದು ಕಂಪನಿ ಯಾವುದು, ಇದ್ರ ಹಿಂದೆ ಏನಿದೆ ಅನ್ನುವಂಥದ್ದನ್ನ ಹಿಂದಿನ ರಿಜಿಸ್ಟ್ರಾರ್ ಮಾಡಿರೋಂತಹ ತಪ್ಪುಗಳನ್ನ ತಡೆ ಹಿಡಿಬೇಕು ಸರ್ ನಾವು. ನಾನು ಯಶಸ್ವಿನಿ ಟೆಕ್ನಾಲಜೀಸ್ ಸರ್. ಬೇಡ ಸರ್, ನೀವೇ ಗೊತ್ತಿಲ್ಲ ಸರ್, ನೋ ಕಾಮೆಂಟ್ಸ್. ಯಾರು